ಇವತ್ತಿನ ಈ ನಮ್ಮ ಯುವಜನತೆ ಹೊಸ ಸಂಬಂಧಗಳಿಗೆ ಕಾಲಿಡುವಾಗ ಯಾವ ರೀತಿಯ ಮೈಂಡ್ ಸೆಟ್ ಇಟ್ಟುಕೊಂಡು ಮುಂದುವರಿಯುತ್ತಾರೆ? ಅದೆಲ್ಲ ಬರೀ ಹಾರ್ಮೋನುಗಳ ಆಟ ಅಷ್ಟೇ. ನಮಗೆ ನಮ್ಮ ಸ್ವಂತಕ್ಕೆ ಒಂದು ಶರ್ಟ್ ಆರಿಸಿಕೊಳ್ಳೋದು ಗೊತ್ತಿಲ್ಲ. ಟಿವಿಯಲ್ಲಿ ಯಾವ ಶೋ ನೋಡಬೇಕು ಅನ್ನೋ ಅರಿವಿಲ್ಲ. ಯಾವ ರಾಜಕೀಯ ನಾಯಕನನ್ನ ಆರಿಸಬೇಕು, ಯಾವ ಬೈಕ್ ಅಥವಾ ಕಾರ್ ತಗೋಬೇಕು, ಎಲ್ಲಿ ವಾಸಿಸಬೇಕು, ಯಾವ ಪುಸ್ತಕ ಓದಬೇಕು, ಹೀಗೆ ನಮಗೆ ಯಾವುದರ ಬಗ್ಗೆಯೂ ಸರಿಯಾದ ಅರಿವೇ ಇರಲ್ಲ. ನಮಗೆ 15, 22 ಅಥವಾ 25 ವರ್ಷ ವಯಸ್ಸಾಗಿರಬಹುದು. ಅಷ್ಟರಲ್ಲೇ ನಾವು ದೊಡ್ಡ ಸಂಬಂಧ ಬೆಳೆಸೋಕೆ ಹೊರಟಿದ್ದೀವಿ ಅಂತ ಹೇಳ್ತೀವಿ. ತನ್ನ ಬಗ್ಗೆ ತನಗೆ ಅರಿವೇ ಇಲ್ಲದಿರೋದು, ತನ್ನನ್ನೇ ತಾನು ಸರಿಯಾಗಿ ಅರ್ಥೈಸಿಕೊಳ್ಳದೇ ಇರೋದು, ಆದ್ರೂ ಅದೇನೋ ದೊಡ್ಡ ಆತ್ಮವಿಶ್ವಾಸದಲ್ಲಿ ಜೀವನದ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋದು. ಅಂದ್ರೆ ಕರಿಯರ್ ಆರಿಸೋದು ಅಥವಾ ಲೈಫ್ ಪಾರ್ಟ್ನರ್ ಆರಿಸೋದು. ಇವೆಲ್ಲ ತುಂಬಾ ಹಾನಿಕಾರಕ ಸಂಗತಿಗಳು. ಅದಕ್ಕೆ ಮೊದಲು ನೀವು ಇದನ್ನ ಗಮನಿಸಬೇಕು. ನಿಮ್ಮ ಯೌವನದಲ್ಲಿ ನೀವು ಸಂಬಂಧ ಬೆಳೆಸೋಕೆ ಹೊರಟಾಗ ನಿಮಗೆ ನಿಮ್ಮ ಬಗ್ಗೆಯಾಗಲಿ ಅಥವಾ ಜೀವನದ ಬಗ್ಗೆಯಾಗಲಿ ಏನಾದ್ರೂ ಕಿಂಚಿತ್ತಾದ್ರೂ ಅರಿವಿದೆಯಾ? ಹಾಗಿದ್ರೆ ಉತ್ತಮ ಸಂಬಂಧಕ್ಕೆ ಅಡಿಪಾಯ ಏನು? ನೀವು ಸರಿಯಾಗಬೇಕು. ನೀವೇ ಆಂತರಿಕವಾಗಿ ಸರಿ ಇಲ್ಲದಿದ್ದ ಮೇಲೆ ಒಳ್ಳೆ ಸಂಬಂಧ ಎಲ್ಲಿಂದ ಬರುತ್ತೇವೆ? ತನ್ನ ವೈಯಕ್ತಿಕ ಜೀವನದಲ್ಲಿ ಸಂಪೂರ್ಣವಾಗಿ ಒಡೆದು ಹೋಗಿರೋ ವ್ಯಕ್ತಿಯ ಜೊತೆ ಯಾವತ್ತೂ ಸಂಬಂಧ ಬೆಳೆಸಬೇಡಿ. ಯಾವ ಮನುಷ್ಯ ತನಗೆ ತಾನೇ ಒಳ್ಳೆಯವನಾಗಿರಲು ಸಾಧ್ಯವಿಲ್ಲವೋ ಅವನು ಬೇರೆಯವರಿಗೆ ಯಾವತ್ತೂ ಒಳ್ಳೆಯವನಾಗಲು ಸಾಧ್ಯವಿಲ್ಲ. ಅವನು ಎಷ್ಟೇ ಭರವಸೆ ನೀಡಿದ್ರೂ, ಎಷ್ಟೇ ಹಾಡು ಹಾಡಿದ್ರೂ ಅಥವಾ ನೋಡಲು ಎಷ್ಟೇ ಸುಂದರವಾಗಿ ಕಂಡ್ರೂ ಅಷ್ಟೇ. ಯಾರು ತನ್ನ ಆಂತರಿಕ ಕತ್ತಲೆ ಮತ್ತು ಕಸವನ್ನ ಎದುರಿಸೋ ಧೈರ್ಯ ಮಾಡಿದ್ದಾರೋ ಅಂತಹ ವ್ಯಕ್ತಿ ಮಾತ್ರ ತನಗೂ ಮತ್ತು ಇತರರಿಗೂ ಒಳ್ಳೆಯವನಾಗಲು ಸಾಧ್ಯ.